Hello everyone. Welcome to Sri Vidya Academy for Special Education, Learning Made Easy. ನಾನು ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಐ ರಿಕ್ವೆಸ್ಟ್ ಯು, ನೀವು ನಾನು ಅಪ್ಲೋಡ್ ಮಾಡಿರುವಂತಹ ಸೆಟ್ಸ್, ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಮತ್ತು ಟ್ರಿಗ್ನಾಮೆಟ್ರಿ ಈ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ and please press the bell icon so that you won't miss any future videos that simplify mathematics for you. Today I would like to brief you about coordinate geometry. ಈ coordinate geometry ಅನ್ನೋದು fascinating and powerful branch of mathematics. coordinate geometryನ ಅನಾಲಿಟಿಕಲ್ ಜಾಮೆಟ್ರಿ ಅಂತ ಕೂಡ ಹೇಳ್ತೀವಿ. ಇನ್ಫ್ಯಾಕ್ಟ್ ಈ ಅನಾಲಿಟಿಕಲ್ ಜಾಮೆಟ್ರಿ ಅನ್ನೋದು ಇಟ್ ಈಸ್ ಎ ಲ್ಯಾಂಗ್ವೇಜ್ ಯೂಸ್ಡ್ ಬೈ ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್ ಅಕ್ರಾಸ್ ದ ವರ್ಲ್ಡ್. ಲೆಟ್ ಮೀ ಬಿಗಿನ್ ವಿತ್ ಎ ಸಿಂಪಲ್ ಐಡಿಯಾ. ಒಂದು ವೈಟ್ ಶೀಟ್ ತಗೊಳ್ಳಿ, ಅದರಲ್ಲಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡೋಣ ಸೆಂಟರ್ನಲ್ಲಿ ಆ್ಯಂಡ್ ಡ್ರಾ ಟೂ ಲೈನ್ಸ್, ಒಂದು ಹಾರಿಜಾಂಟಲ್ ಲೈನ್ ಆ್ಯಂಡ್ ಅನದರ್ ಈಸ್ ವರ್ಟಿಕಲ್ ಲೈನ್. ಈಗ ನಮಗೆ ಏನು ಬಂತು ಪೇಪರಲ್ಲಿ ಅಂದರೆ ವಾಟ್ ಯು ಹ್ಯಾವ್ ಡ್ರಾನ್ ಈಸ್ ಎ ಕಾರ್ಟೀಷಿಯನ್ ಪ್ಲೇನ್. ಈ ಕಾರ್ಟೀಷಿಯನ್ ಪ್ಲೇನ್ ಅನ್ನೋ ಹೆಸರು ಅದಕ್ಕೆ ಯಾಕೆ ಬಂತಂದರೆ ಇನ್ ದ ಮೆಮೊರಿ ಆಫ್ ಫೇಮಸ್ ಮ್ಯಾಥಮೆಟಿಷಿಯನ್ ರಿನಿ ಡಿಕಾಟಿಸ್. ಅವನು ಈ ಆಲ್ಜಿಬ್ರನ್ನ ಜಾಮೆಟ್ರಿ ಜೊತೆಗೆ ಕಂಬೈನ್ ಮಾಡ್ದ. ಅದರಿಂದ ಏನಾಯ್ತಪ್ಪ ಅಂತಂದರೆ ವಿ ಗಾಟ್ ಎ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ ಆಫ್ spaces, shapes and their relationships. It was actually a revolutionary thing. ರಿನಿ ಡಿಕಾಟಿಸ್ನ ಫಾದರ್ ಆಫ್ ಮಾಡರ್ನ್ ಫಿಲಾಸಫಿ ಅಂತ ಕೂಡ ಹೇಳ್ತಾರೆ. ಹಿ ವಾಸ್ ದ ಫಾಲೋಯರ್ ಆಫ್ ಅರಿಸ್ಟಾಟಲ್. ಅದಿರಲಿ, ನಾವು ಈ ವಿಡಿಯೋನಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೊರಟಿರೋದು ಏನಪ್ಪ ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂದರೆ ಏನು ಅಂತ. ಕೋಆರ್ಡಿನೇಟ್ ಜಾಮೆಟ್ರಿ ಈಸ್ ದ ಸ್ಟಡಿ ಆಫ್ ಜಾಮೆಟ್ರಿ ಯೂಸಿಂಗ್ ಎ ಕೋಆರ್ಡಿನೇಟ್ ಸಿಸ್ಟಮ್. ತುಂಬ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇಟ್ ಅಲೋಸ್ ಅಸ್ ಟು ಡಿಸ್ಕ್ರೈಬ್ ದ ಲೊಕೇಶನ್ ಆಫ್ ಎ ಪಾಯಿಂಟ್ ಅಥವಾ ಲೈನ್ ಅಥವಾ ಕರ್ವ್ ಯೂಸಿಂಗ್ ನಂಬರ್ಸ್ ಆ್ಯಂಡ್ ಈಕ್ವೇಷನ್ಸ್. ಯಾವುದೋ ಒಂದು ಶೇಪನ್ನು ನಾವು ಈಕ್ವೇಷನಿಂದ ರೆಪ್ರೆಸೆಂಟ್ ಮಾಡ್ಬೋದು, ಒಂದು ಲೈನನ್ನು ಈಕ್ವೇಷನಿಂದ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಪ್ರತಿಯೊಂದು ಪಾಯಿಂಟು ಪ್ಲೇನ್ನಲ್ಲಿ ಈಸ್ ರೆಪ್ರೆಸೆಂಟೆಡ್ ಬೈ ದ ಆರ್ಡರ್ಡ್ ಪೇರ್. ಇಟ್ ಈಸ್ ರಿಟರ್ನ್ ಆಸ್ ಎಕ್ಸ್ ವೈ, ಆರ್ಡರ್ಡ್ ಪೇರ್ ಎಕ್ಸ್ ವೈ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದೇನು ಹೇಳುತ್ತೆ ನಮಗೆ ಅಂತಂದರೆ ಆ ಪಾಯಿಂಟು ಎಕ್ಸ್ ಆ್ಯಕ್ಸಿಸಿಂದ ಮತ್ತು ವೈ ಆ್ಯಕ್ಸಿಸಿಂದ ಎಷ್ಟು ದೂರ ಇದೆ ಅಂತ ಹೇಳುತ್ತೆ. ದಿಸ್ ಸಿಸ್ಟಮ್ ಅಲೋಸ್ ಅಸ್ ಟು ಟೇಕ್ ಪ್ರಾಬ್ಲಮ್ಸ್ ದಟ್ ಆರ್ ಪ್ಯೂರ್ಲಿ ಜಾಮೆಟ್ರಿಕ್. ಅಂದರೆ ಜಾಮೆಟ್ರಿಕ್ ಪ್ರಾಬ್ಲಮ್ನ ನಾವು ತೊಗೊಂಡು ಆಲ್ಜಿಬ್ರಾದಲ್ಲಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಅನಾಲಿಟಿಕಲ್ ಜಾಮೆಟ್ರಿ. ಇಟ್ ಕನೆಕ್ಟ್ಸ್ ದ ವಿಜುವಲ್ ವರ್ಲ್ಡ್ ಆಫ್ ಶೇಪ್ಸ್ ವಿತ್ ದ ಲಾಜಿಕಲ್ ವರ್ಲ್ಡ್ ಆಫ್ ನಂಬರ್ಸ್. ಇನ್ನು ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ನ ನೋಡೋಣ. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಇದೆ. ಈಗ ನೀವು ಎರಡು ಪಾಯಿಂಟ್ಗಳ ಮಧ್ಯ ಡಿಸ್ಟೆನ್ಸ್ ಕಂಡುಹಿಡಿಬೇಕಂದ್ರೆ ಒಂದು ಪಾಯಿಂಟ್ x1 y1 ಇನ್ನೊಂದು ಪಾಯಿಂಟ್ x2 y2 ಆದರೆ ಡಿಸ್ಟೆನ್ಸ್ ಫಾರ್ಮುಲಾ ಈಸ್ d is equal to square root of x2 minus x1 whole square and y2 minus y1 whole square. ಹಾಗೆ ಎರಡು ಪಾಯಿಂಟ್ ಮಧ್ಯ ಇರುವಂಥ ಪಾಯಿಂಟನ್ನ ಕೋಆರ್ಡಿನೇಟ್ಸ್ ಕಂಡುಹಿಡಿಬೇಕಂದ್ರೆ ವಿ ಯೂಸ್ ಮಿಡ್ ಪಾಯಿಂಟ್ ಫಾರ್ಮುಲಾ, ದಟ್ ಈಸ್ x1 plus x2 by 2 y1 plus y2 by 2 ಅಂತ. ಆಮೇಲೆ ಒಂದು ಸ್ಟ್ರೈಟ್ ಲೈನ್ ಇದೆ, ಅದು ಎಷ್ಟು ಸ್ಟೀಪ್ ಇದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ವಿ ಯೂಸ್ ದ ಕಾನ್ಸೆಪ್ಟ್ ಆಫ್ ಸ್ಲೋಪ್, y2 minus y1 by x2 minus x1 ಅಂತ. ಮತ್ತು ಈಕ್ವೇಷನ್ ಆಫ್ ದ ಲೈನ್ ಇದು ಒಂದು ಟೂಲ್. ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಫಾರ್ಮ್ ಈಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ. y is equal to mx plus c ಅಂತ ಓದ್ತೀವಿ. m ಅಂದರೆ ಸ್ಲೋಪು, c ಅಂದರೆ y ಇಂಟರ್ಸೆಪ್ಟ್ ಅಂತ. ಯೂಸಿಂಗ್ ಆಲ್ ದೀಸ್ ಟೂಲ್ಸ್ ವಿ ಕ್ಯಾನ್ ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ಜಾಮೆಟ್ರಿಕ್ ಆಬ್ಜೆಕ್ಟ್ಸ್ ಆಲ್ಜಿಬ್ರಾಯಿಕಲಿ. ದಟ್ ಈಸ್ ಹೌ ದಿಸ್ ಕೋಆರ್ಡಿನೇಟ್ ಜಾಮೆಟ್ರಿ ಈಸ್ ಹೆಲ್ಪ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್. ಇನ್ನು ನಾವು ಯಾಕೆ ಇದನ್ನು ಓದಲೇಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಇಟ್ ಈಸ್ ದ ಫೌಂಡೇಶನ್ ಆಫ್ ಮಾಡರ್ನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇನ್ಫ್ಯಾಕ್ಟ್ ಈಗ ನಾವು ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಡ್ಬೋದು. ಬೇರೆ ಬೇರೆ ಏರಿಯಾನಲ್ಲಿ ಹೇಗೆ ಇದು
ಹೆಲ್ಪ್ ಆಗುತ್ತೆ ನೋಡ್ಬೋದು. ಈಗ ಫಿಸಿಕ್ಸಲ್ಲಿ ಮೋಷನ್, ಫೋರ್ಸ್ ಆ್ಯಂಡ್ ಡೈರೆಕ್ಷನ್ ಇದನ್ನು ಸ್ಟಡಿ ಮಾಡೋದು ವಿತ್ ದ ಹೆಲ್ಪ್ ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ ಓನ್ಲಿ. ಇಂಜಿನಿಯರಿಂಗಲ್ಲಿ ಈ ಬಿಲ್ಡಿಂಗ್ನ ಅಥವಾ ಬ್ರಿಡ್ಜ್ಗಳನ್ನು ಅಥವಾ ಒಂದು ಮೆಷಿನ್ನ ಡಿಸೈನ್ ಮಾಡೋಕ್ಕೂ ಕೋಆರ್ಡಿನೇಟ್ ಜಾಮೆಟ್ರಿ ಬೇಕು. ಕಂಪ್ಯೂಟರ್ ಗ್ರಾಫಿಕ್ಸ್ ತೊಗೊಳ್ಳಿ, ಅದರಲ್ಲಿ ಬರುವಂಥ ಇಮೇಜ್ ಇರ್ಬೋದು, ಅನಿಮೇಷನ್ ಇರ್ಬೋದು, ಅಥವಾ ವಿಡಿಯೋ ಗೇಮ್ ಇರ್ಬೋದು, ಇದೆಲ್ಲ ಕೋಆರ್ಡಿನೇಟ್ ಜಾಮೆಟ್ರಿನ ಯೂಸ್ ಮಾಡ್ಕೊಳತ್ವೆ. ಯಾವುದೇ ಒಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡೋಕ್ಕೆ, ಮೂವ್ ಮಾಡೋಕ್ಕೆ ಈ ಕೋಆರ್ಡಿನೇಟ್ ಜಾಮೆಟ್ರಿ ಕಾನ್ಸೆಪ್ಟ್ಸು ಬೇಕಾಗುತ್ತೆ. ಈಗ ಟ್ರಿಗ್ನೋಮೆಟ್ರಿ ಹೇಗೆ GPS ಟೆಕ್ನಾಲಜಿನಲ್ಲಿ ಯೂಸ್ ಆಗುತ್ತೋ ಅಷ್ಟೇ ಕೋಆರ್ಡಿನೇಟ್ ಜಾಮೆಟ್ರಿ ಕೂಡ GPS ಬೇಕಾಗುತ್ತೆ. ಈಗ ಒಂದು ಸಿಂಪಲ್ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಮೈಕ್ರೋಸಾಫ್ಟ್ ಪೇಂಟ್ ಅಂತ ನೋಡಿರ್ತೀವಿ ಎಲ್ಲ ಸಿಸ್ಟಮ್ನಲ್ಲಿ, ಮಕ್ಕಳೆಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಾರೆ ಮೈಕ್ರೋಸಾಫ್ಟಲ್ಲಿ. ಸೊ ಅದು ಕೂಡ ಇಟ್ ಈಸ್ ಬೇಸ್ಡ್ ಆನ್ ದ ಕೋಆರ್ಡಿನೇಟ್ ಜಾಮೆಟ್ರಿ ಓನ್ಲಿ. ಲೆವಿ ಸ್ಟ್ರಕ್ಚರ್ ಅಂತ ಬರುತ್ತೆ ಕೆಮಿಸ್ಟ್ರಿನಲ್ಲಿ. ಆಟಮ್ಸ್ ಆ್ಯಂಡ್ ಬಾಂಡ್ಸ್ ಆರ್ ಡ್ರಾನ್ ಇನ್ ದ ಪ್ಲೇನ್ ಯೂಸಿಂಗ್ ಕೋಆರ್ಡಿನೇಟ್ಸ್ ಫಾರ್ ಕ್ಲಾರಿಟಿ. ರಿಯಾಕ್ಷನ್ ಮೆಕ್ಯಾನಿಸಮ್ಸು ಅಲ್ಲಿ ಆರೋ ಶೋಯಿಂಗ್ ಎಲೆಕ್ಟ್ರಾನ್ ಮೂಮೆಂಟ್ ಆರ್ ಡ್ರಾನ್ ಇನ್ ಎ 2D ಪ್ಲೇನ್ ವಿತ್ ಪೊಸಿಷನ್ ಆಫ್ ಆಟಮ್ಸ್ ಬೇಸ್ಡ್ ಆನ್ ಕೋಆರ್ಡಿನೇಟ್ಸ್. ಸೊ ಹಾಗೆ ಇದ್ರ ಅಪ್ಲಿಕೇಶನ್ ತುಂಬ ವೈಡ್ ಇದೆ, ಎಲ್ಲ ಕಡೆನೂ ಇದೆ. ಈವನ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಳ್ಳೋಣಂತೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಸ್ಟ್ರಕ್ಚರ್ಸ್ ಲೈಕ್ ಬೆನ್ಸಿನ್ ರಿಂಗ್ಸ್ ಇಟ್ ಈಸ್ ಅನಲೈಸ್ಡ್ ವಿತ್ ದ ಹೆಲ್ಪ್ ಆಫ್ 2D ಪ್ಲೇನ್. 2D ಅಂದರೆ 2 ಡೈಮೆನ್ಷನಲ್ ಪ್ಲೇನ್. ಇನ್ನು ಬಯಾಲಜಿಗೆ ಬಂದರೆ, ನಾವು ಬಯಾಲಜಿನಲ್ಲಿ ಇವತ್ತು ಎಲ್ಲ ಡಿಟೆಕ್ಷನ್ಗೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಅಲ್ಲಿ ಮೈಕ್ರೋಸ್ಕೋಪ್ ಇಮೇಜಸ್ ಏನು ಬರುತ್ತೆ, ಅಫ್ಕೋರ್ಸ್ ಈಗ ಅಡ್ವಾನ್ಸ್ ಆಗಿದೆ, ವಿ ಆರ್ ಯೂಸಿಂಗ್ 3D. ಬಟ್ ಕೆಲವು ಕಡೆ ಸೆಲ್ ಸ್ಟ್ರಕ್ಚರ್ಸ್ ಆರ್ ಕ್ಯಾಪ್ಚರ್ಡ್ ಇನ್ 2D ಆ್ಯಂಡ್ ಅನಲೈಸ್ಡ್ ಯೂಸಿಂಗ್ X and Y ಕೋಆರ್ಡಿನೇಟ್ಸ್. ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ. ಹಾಗೆ ಟಿಶ್ಯೂ ಮ್ಯಾಪಿಂಗ್, ಡಯಾಗ್ರಾಮ್ಸ್ ಆಫ್ ಟಿಶ್ಯೂಸ್, ಆರ್ಗ್ಯಾನ್ಸ್ ಮತ್ತು ಅಥವಾ ಸಿಸ್ಟಮ್ಸ್ ಆರ್ ಆಫನ್ ಲೇಬಲ್ಡ್ ಆ್ಯಂಡ್ ಸ್ಟಡೀಡ್ ಇನ್ 2D ಲೇಔಟ್ಸ್. ಬೇಸಿಕ್ ಲೆವೆಲ್ ಆಫ್ ಜೀನ್ ಮ್ಯಾಪಿಂಗ್ ಏನಿದೆ ಅದು ಕೂಡ, ಮತ್ತು ಫೀಚರ್ಸ್ ಆನ್ ಲೀನಿಯರ್ ಕ್ರೋಮೋಸೋಮ್ಸ್, ಇದೆಲ್ಲ ಆರ್ ಶೋನ್ ಇನ್ 2D ಗ್ರಾಫ್. ಇನ್ನು ಸ್ಟ್ಯಾಟಿಸ್ಟಿಕ್ಸಿಗೆ ಬರೋಣ. ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಈಚ್ ಡಾಟಾ ಪಾಯಿಂಟ್ ಈಸ್ ಪ್ಲೇಸ್ಡ್ ಆನ್ ಎ 2D ಪ್ಲೇನ್. ಅಂದರೆ ಈಗ 2 ವೇರಿಯಬಲ್ಸ್ ಇದ್ದರೆ ಅದರ ರಿಲೇಷನ್ಶಿಪ್ ಹೇಗಿದೆ ಅನ್ನೋದಕ್ಕೆ ಸ್ಕ್ಯಾಟರ್ ಪ್ಲಾಟ್ಸ್ ಅಂತ ಹೇಳ್ಬಿಟ್ಟು ಪ್ಲಾಟ್ ಮಾಡ್ತೀವಿ ಗ್ರಾಫ್ನ. ಹೇಗೆ ಸ್ಕ್ಯಾಟ್ರಿಂಗ್ ಆಗಿದೆ 2 ವೇರಿಯಬಲ್ಸ್ ಅನ್ನೋದನ್ನು ನೋಡ್ತೀವಿ. ಸೊ ದಟ್ ವಿ ಕ್ಯಾನ್ ಡಿಟರ್ಮೈನ್ ದ ರಿಲೇಷನ್ ಬಿಟ್ವೀನ್ 2 ವೇರಿಯಬಲ್ಸ್. ಬಾರ್ ಗ್ರಾಫ್ಸ್ ಇದೆ, ಲೈನ್ ಗ್ರಾಫ್ಸ್ ಇದೆ. ಇದೆಲ್ಲನೂ ನಾವು ವಿ ವಿಲ್ ಯೂಸ್ X ಆ್ಯಕ್ಸಿಸ್ ಫಾರ್ ಕ್ಯಾಟಗರೀಸ್ ಆರ್ ಟೈಮ್ ಆ್ಯಂಡ್ Y ಆ್ಯಕ್ಸಿಸ್ ಫಾರ್ ವ್ಯಾಲ್ಯೂಸ್. ಆ ಥರ ಪ್ಲಾಟ್ ಮಾಡ್ತೀವಿ. ಇನ್ನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬೇಕಂತ ಇಟ್ಕೊಳ್ಳೋಣ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಗೆ ನಮಗೆ ಯೂಸ್ ಮಾಡೋದು ಹಿಸ್ಟೋಗ್ರಾಮ್ಸನ್ನು ಕೂಡ ನಮಗೆ ವಿತ್ ದ ಹೆಲ್ಪ್ ಆಫ್ ದ ಕೋಆರ್ಡಿನೇಟ್ಸ್, ದಟ್ ಈಸ್ 2D ಗ್ರಾಫ್ ಯೂಸ್ ಮಾಡಿಬಿಟ್ಟು ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಡಾಟಾ ಸ್ಪ್ರೆಡ್, ಡಾಟಾ ಹೇಗೆ ಸ್ಪ್ರೆಡ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ. ಇನ್ನು ನಮಗೆ ತುಂಬ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸು ಡೀಟೇಲಾಗಿ ನೋಡಬಹುದು. ಆಲ್ರೆಡಿ ನಾನು ಹೇಳಿದೆ ಯಾವುದು ಅಂದರೆ ಬೇಸಿಕ್ ಡ್ರಾಯಿಂಗ್ ಟೂಲ್ಸ್ ಬಗ್ಗೆ, ಪೇಂಟ್ ಲೈಕ್ MS ಪೇಂಟ್ ಮತ್ತು ಅಡೋಬ್ ಇಲಿಸ್ಟ್ರೇಟರ್. ಅಲ್ಲಿ ಬಿಹೈಂಡ್ ದ ಸ್ಕ್ರೀನ್ ಇಟ್ ಈಸ್ ವರ್ಕಿಂಗ್ ಕೋಆರ್ಡಿನೇಟ್ ಜಾಮೆಟ್ರಿ. ಇನ್ನು ನೀವು ಕೇಳಿರ್ತೀರಿ ಕ್ಯಾಂಡಿ ಕ್ರಷ್, ಆ್ಯಂಗ್ರಿ ಬರ್ಡ್ಸ್ ಅಂತ ಹೇಳ್ಬಿಟ್ಟು ಈ ಗೇಮ್ಸ್ ಎಲ್ಲ ತುಂಬ ಫೇಮಸ್, ಮಕ್ಕಳೆಲ್ಲ ಮೊಬೈಲಲ್ಲೆಲ್ಲ ಆಡ್ತಿರ್ತಾರೆ. ಅದೆಲ್ಲ ಅಲ್ಲಿ ಪೊಸಿಷನ್ ಆಫ್ ಆಬ್ಜೆಕ್ಟ್ಸ್ ಹೇಗಪ್ಪ ಅಂತಂದರೆ ಇಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ ಓನ್ಲಿ. ಮತ್ತು ಈ ಅನಾಲಿಟಿಕಲ್ ಜಾಮೆಟ್ರಿ ಅಡ್ವಾಂಟೇಜ್ ಏನು ಸಿಂಥೆಟಿಕ್ ಜಾಮೆಟ್ರಿ ಮೇಲೆ ಅಂದರೆ, ಸಿಂಥೆಟಿಕ್ ಮೀನ್ಸ್ ನಮಗೆ ಆಕ್ಸಿಯಮ್ಸ್ ಬೇಸ್ಡ್ ಅಂತ ಹೇಳ್ಬಿಟ್ಟು. ಈಗ ಬಿಫೋರ್ ಡಿಕಾರ್ಟಿಸ್ ಜಾಮೆಟ್ರಿ ವಾಸ್ ಮೋಸ್ಟ್ಲಿ ಸಿಂಥೆಟಿಕ್, ದಟ್ ಈಸ್ ಬೇಸ್ಡ್ ಆನ್ ಯೂಕ್ಲಿಡ್ಸ್ ಆಕ್ಸಿಯಮ್ಸ್ ಆ್ಯಂಡ್ ಲಾಜಿಕಲ್ ಸ್ಟೆಪ್ಸ್ನ ಅಲ್ಲಿ ಯೂಸ್ ಮಾಡ್ತಾ ಇದ್ವಿ. ಈಗ ವಿತ್ ಕೋಆರ್ಡಿನೇಟ್ ಜಾಮೆಟ್ರಿ ವಿ ಸ್ಟಾರ್ಟೆಡ್ ಯೂಸಿಂಗ್ ಆಲ್ಜಿಬ್ರಾಯಿಕ್ ಮೆಥಡ್ಸ್ ಟು ಸಾಲ್ವ್ ದ ಜಾಮೆಟ್ರಿಕ್ ಪ್ರಾಬ್ಲಮ್ಸ್. ಈ ತರಹ ಒಂದು ಅನಾಲಿಟಿಕಲ್ ಅಪ್ರೋಚ್ ಏನಾಗ್ತಾ ಇದೆ ಅಂದರೆ ನಮಗೆ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್ಸ್ ಬಿಕಮ್ ಈಸಿ, ದಟ್ ಈಸ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಇಟ್ ಓಪನ್ಸ್ ದ ಡೋರ್ ಫಾರ್ ಜನರಲೈಸೇಷನ್. ಈಗ ಒಂದು ಎಕ್ಸಾಂಪಲ್ ನೋಡಿ, X² + Y² = R² ಅಂತ ಇದೆ. ದಿಸ್ ರೆಪ್ರೆಸೆಂಟ್ಸ್ ಎ ಸರ್ಕಲ್. ಈಗ R ಅನ್ನೋದು ರೇಡಿಯಸ್ಸು, ಮತ್ತು ಇದು ಸೆಂಟರ್ಡ್ ಅಟ್ ದ ಆರಿಜನ್ ಈ ಸರ್ಕಲ್ಲು. ಹಾಗೆ ವಿ ಕ್ಯಾನ್ ರೆಪ್ರೆಸೆಂಟ್ ದಿಸ್ ಎಲಿಪ್ಸ್, ಹೈಪರ್ಬೋಲಾ. AX² + BY² = 1 ಅಂತ ನಾವು ತೊಗೊಂಡ್ರೆ AB ವ್ಯಾಲ್ಯೂ ಮೇಲೆ ಅದು ಎಲಿಪ್ಸೋ ಹೈಪರ್ಬೋಲಾನ ಅಂತ ಡಿಸೈಡ್ ಮಾಡ್ಬೋದು. ಯಾವುದೋ ಒಂದು ಸಿಂಗಲ್ ಈಕ್ವೇಷನ್ ಕ್ಯಾನ್ ಡಿಸ್ಕ್ರೈಬ್ ಆ್ಯನ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಲೈಯಿಂಗ್ ಆನ್ ದ ಕರ್ವ್.
ಸೊ ದಿಸ್ ಈಸ್ ದ ಅಡ್ವಾಂಟೇಜ್ ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ನು ತೊಗೊಳ್ಳೋಣಂತೆ ನಾವು. ಸಪೋಸ್ ನೀವು ಡ್ರೋನ್ ಇಂಜಿನಿಯರ್ ಅಂತ ಅಂದ್ಕೊಳ್ಳಿ. ಯು ನೀಡ್ ಟು ಇನ್ಸ್ಟ್ರಕ್ಟ್ ದ ಡ್ರೋನ್ ಟು ಫಾಲೋ ಎ ಪರ್ಟಿಕ್ಯುಲರ್ ಪಾತ್. ನೀವು ಜಸ್ಟ್ ಹಿಂಗೆ ಹೇಳೋಕ್ಕಲ್ಲ, ಗೋ ದಟ್ ವೇ ಅಂತ ಹೇಳ್ಬಿಟ್ರೆ ಆ ಡ್ರೋನ್ ಹೋಗಲ್ಲ. ಯು ನೀಡ್ ಎಕ್ಸಾಕ್ಟ್ ಕೋಆರ್ಡಿನೇಟ್ಸ್ ಅಟ್ ಈಚ್ ಪಾಯಿಂಟ್ ಇನ್ ಟೈಮ್. ಪ್ರತಿಯೊಂದು ಟೈಮಲ್ಲೂ ಪ್ರತಿಯೊಂದು ಪಾಯಿಂಟ್ ಯಾವ್ಯಾವ ಪಾಯಿಂಟಲ್ಲಿ ಯಾವ್ಯಾವ ಟೈಮಲ್ಲಿ ಅದು ಇರಬೇಕು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಬೇಕು. ಯೂಸಿಂಗ್ ಕೋಆರ್ಡಿನೇಟ್ ಜಾಮೆಟ್ರಿ ಯು ಕ್ಯಾನ್ ಪ್ಲ್ಯಾನ್ ದ ಪಾತ್, ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್, ಆ್ಯಂಡ್ ಯು ಕ್ಯಾನ್ ಅವಾಯ್ಡ್ ದ ಆಬ್ಸ್ಟಿಕಲ್ಸ್ ಫಾರ್ ದ ಡ್ರೋನ್, ಆ್ಯಂಡ್ ಯು ಕ್ಯಾನ್ ಎನ್ಶೂರ್ ಸ್ಮೂತ್ ಟ್ರಾವೆಲ್. ಸೊ that is how this analytical geometry is very very significant. ಮತ್ತು ಇನ್ನು ಸ್ಟೂಡೆಂಟ್ಸ್ಗೆ ಇದು ತುಂಬ ಸ್ಕೋರಿಂಗು. ಯಾಕೆ ಅಂತಂದರೆ, ಯಾಕೆ ಸ್ಕೋರಿಂಗ್ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಫಾರ್ಮುಲಾಸ್ ಅಷ್ಟೇ ಇರೋದಿಲ್ಲ. ಇಲ್ಲಿ ಟಿಪಿಕಲ್ ಕ್ವಶನ್ಸ್ ಇರುತ್ತೆ. ಫೈಂಡಿಂಗ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಯೂಸಿಂಗ್ ಕೋಆರ್ಡಿನೇಟ್ಸ್. 3 ಕೋಆರ್ಡಿನೇಟ್ ಕೊಟ್ಟಿರ್ತಾರೆ, ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಅಥವಾ ಏರಿಯಾ ಆಫ್ ದ ಟ್ರಯಾಂಗಲ್ ಕೊಟ್ಟು 2 ಕೋಆರ್ಡಿನೇಟ್ಸ್ ಕೊಟ್ಟರೆ 3ನೇ ಕೋಆರ್ಡಿನೇಟ್ ಕಂಡುಹಿಡಿಬೋದು. ಆ್ಯಂಡ್ ಡಿಟರ್ಮೈನಿಂಗ್ ವೆದರ್ 3 ಪಾಯಿಂಟ್ಸ್ ಲೈ ಆನ್ ಎ ಸ್ಟ್ರೈಟ್ ಲೈನ್, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಆಮೇಲೆ ಒಂದು ಲೈನ್ ಕೊಟ್ಟಿರ್ತಾರೆ, ಇನ್ನೊಂದು ಲೈನ್ ಅದಕ್ಕೆ ಪ್ಯಾರಲಲ್ಲು ಅಥವಾ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿರ್ತಾರೆ. ನಾವು ಆ ಲೈನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈ ಥರ ಪ್ರಾಬ್ಲಮ್ಸ್ ಇರೋದ್ರಿಂದ ಸ್ಟೂಡೆಂಟ್ಸ್ ಕ್ಯಾನ್ ಸ್ಕೋರ್ ಈಸಿಲಿ. ಸೊ ಫೈನಲಿ ಐ ಕ್ಯಾನ್ ಸೇ ಕೋಆರ್ಡಿನೇಟ್ ಜಾಮೆಟ್ರಿ ಈಸ್ ನಾಟ್ ಜಸ್ಟ್ ಎ ಚಾಪ್ಟರ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ the abstract world of algebra and the visual world of geometry. ನಮಗೆ ಈ ಶೇಪ್ಸನ್ನು, ಯಾವುದೋ ಒಂದು ಶೇಪ್ ಇದೆ, ಅದನ್ನು ಈಕ್ವೇಷನಲ್ಲಿ ನಂಬರ್ನಲ್ಲಿ ಹೇಗೆ ನೋಡಬಹುದು ಅಂತ ಹೇಳ್ಕೊಡೋದೆ ಅನಾಲಿಟಿಕಲ್ ಜಾಮೆಟ್ರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಟ್ರೈನ್ಸ್ ಅವರ್ ಮೈಂಡ್ಸ್ ಟು ಅಪ್ರೋಚ್ ಪ್ರಾಬ್ಲಮ್ಸ್ ಲಾಜಿಕಲಿ ಆ್ಯಂಡ್ ಅನಾಲಿಟಿಕಲಿ. ಇವತ್ತಿನ ಒಂದು ಟೆಕ್ನಾಲಜಿ ಏಜ್ನಲ್ಲಿ the role of coordinate geometry becomes more and more significant. Whether you study mathematics ಅಥವಾ ನೀವು ಇಂಜಿನಿಯರಿಂಗ್ ಪರ್ಸ್ಯೂ ಮಾಡ್ತಾ ಇರ್ಬೋದು ಅಥವಾ ಡಾಟಾ ಸೈನ್ಸಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಕೋಆರ್ಡಿನೇಟ್ ಜಾಮೆಟ್ರಿ ಈಸ್ ಫಂಡಮೆಂಟಲ್. ಸೊ ನೆಕ್ಸ್ಟ್ ಟೈಮು ನೀವು ನೆನಪಿಟ್ಕೊಳ್ಳಿ, ಯಾವುದೋ ಒಂದು ಕಂಪ್ಯೂಟರ್ ಮಾನಿಟ್ರಲ್ಲಿ ಒಂದು ಗ್ರಾಫ್ನೋ ಅಥವಾ ಮ್ಯಾಪ್ನೋ ಅಥವಾ ಒಂದು ಡ್ರಾಯಿಂಗ್ ಟೂಲ್ನೋ ನೋಡಿದ್ರಿ ಅಂತಂದರೆ ನೀವು ಜ್ಞಾಪಕ ಇಟ್ಕೋಬೇಕು, ಕೋಆರ್ಡಿನೇಟ್ ಜಾಮೆಟ್ರಿ ಈಸ್ ಬಿಹೈಂಡ್ ದ ಸೀನ್. ನಿಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ಇಟ್ ಈಸ್ ವರ್ಕಿಂಗ್ ಬಿಹೈಂಡ್ ದ ಸ್ಕ್ರೀನ್ ಅಂತ ನೆನಪಿರಬೇಕು. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಪ್ಲೀಸ್ ಡೂ ಮಿ 3 ಫೇವರ್ಸ್. ಒಂದು, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು, ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸಿಗೆ ನೀವು ಇದನ್ನು ಶೇರ್ ಮಾಡಿ. ಆಮೇಲಿಂದ ಮೂರನೇದೇನಪ್ಪ ಅಂತ ಹೇಳಿದ್ರೆ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ಫ್ಯೂಚರ್ ವೀಡಿಯೋಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಲೀವ್ ಎ ಕಾಮೆಂಟ್ ಇಫ್ ಯು ವಾಂಟ್ ಮೀ ಟು ಕವರ್ ಎನಿ ಸ್ಪೆಸಿಫಿಕ್ ಟಾಪಿಕ್ ಇನ್ ಫ್ಯೂಚರ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಲೆಟ್ ಅಸ್ ಮೀಟ್ ಇನ್ ದ next video and let us learn mathematics together. Thank you so much.